ಧರ್ಮಸ್ಥಳದ ವಿರುದ್ಧದ ಷಡ್ಯಂತರದಲ್ಲಿ ಒಂದು ವ್ಯವಸ್ಥಿತವಾದ ಟೂಲ್ ಕಿಟ್ ವರ್ಕ್ ಆಗ್ತಾ ಇದೆ. ಇದನ್ನ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ 1.5 ತಿಂಗಳಿನಿಂದ ಹೇಳ್ತಾ ಬರ್ತಾ ಇತ್ತು. ಇದು ಕೇವಲ ಧರ್ಮಸ್ಥಳ ಗ್ರಾಮ, ಆ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ಅತ್ಯಾಚಾರ, ಕೊಲೆ ಪ್ರಕರಣ, ಅದರ ಕಾನೂನಾತ್ಮಕ ತನಿಖೆ, ಇಷ್ಟಕ್ಕೆ ಇದರ ವ್ಯಾಪ್ತಿ ಸೀಮಿತವಾಗಿಲ್ಲ. ಇಲ್ಲಿ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಕೆಲವೊಂದಷ್ಟು ಕಾಣದ ಕೈಗಳ ಕೈವಾಡ ಇದೆ ಅನ್ನೋದನ್ನ ಕೂಡ ರಿಪಬ್ಲಿಕ್ ಕನ್ನಡ ಎಳೆಯಾಗಿ ಬಯಲು ಮಾಡ್ತಾ ಬರ್ತಾ ಇದೆ. ಇದೀಗ ಎಸ್ಐಟಿ ತನಿಖೆ ಮುಂದುವರೆದಂತೆ ರಿಪಬ್ಲಿಕ್ ಕನ್ನಡದ ಬಹುತೇಕ ವರದಿಗಳು ಸತ್ಯಕ್ಕೆ ಹತ್ತಿರವಾಗಿತ್ತು ಅನ್ನೋದಕ್ಕೆ ಸಾಕ್ಷ್ಯಗಳು ಸಿಗ್ತಾ ಇದೆ. ಟೂಲ್ ಕಿಟ್ ಅನ್ನೋ ಪದ ಯಾಕೆ ಬಳಕೆ ಮಾಡಿದೆ ಅಂದ್ರೆ, ಈ ಧರ್ಮಸ್ಥಳದ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದ್ದೆ ಆ ಎಐ ವಿಡಿಯೋ ಮೂಲಕ ಅನ್ನೋದು ಬಹುತೇಕರ ನಂಬಿಕೆ. ಒಂದರ್ಥದಲ್ಲಿ ಅದು ನಿಜ ಕೂಡ ಹೌದು. ಆದ್ರೆ ಹೀಗೆ ಧರ್ಮಸ್ಥಳದ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಅಪಪ್ರಚಾರ ಮಾಡುವಂತಹ ವಿಡಿಯೋಗಳನ್ನ ಮಾಡಲಿಕ್ಕೇನೆ ಫಂಡಿಂಗ್ ನಡೀತಾ ಇತ್ತು ಅನ್ನೋದು ಈಗೆಲ್ಲರಿಗೂ ಗೊತ್ತಿರುವ ವಿಚಾರವೇ. ಆ ಫಂಡಿಂಗ್ಗೆ ಸಾಕ್ಷ್ಯಗಳು ಕೂಡ ಇದೀಗ ಹೊರಬರ್ತಾ ಇದೆ. ಇವತ್ತಿನ ಮಹಾಭಾರತ ಚರ್ಚೆಯಲ್ಲಿ ಇಡೀ ಆ ಟೂಲ್ ಕಿಟ್ ಹೇಗೆಲ್ಲ ವರ್ಕ್ ಆಗ್ತಾ ಇದೆ, ಯಾರೆಲ್ಲರೂ ಇದರ ಹಿಂದಿದ್ದಾರೆ, ಕೇವಲ ಕರ್ನಾಟಕದ ಯೂಟ್ಯೂಬರ್ಸ್ ಮಾತ್ರವಲ್ಲ, ಹೇಗೆ ಕೇರಳದ ಯೂಟ್ಯೂಬರ್ಸ್ ಕೂಡ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ಮಾಡೋದ್ರಲ್ಲಿ ನಿರತರಾಗಿದ್ರು. ಕೇವಲ ಲೈಕ್ಸ್ ಹಾಗೆ ವ್ಯೂಸ್ಗಾಗಿ 800 ವರ್ಷಗಳಿಗೂ ಅಧಿಕ ಇತಿಹಾಸ ಇರುವಂತಹ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಕುಚೇಷ್ಟೆ ಮಾಡುವ ಪ್ರಯತ್ನಕ್ಕೆ ಮುಂದಾಯಿತು. ಈ ಟೂಲ್ ಕಿಟ್ ನ ಭಾಗ ಅನ್ನೋದನ್ನ ಕೂಡ ಚರ್ಚೆ ಮಾಡ್ತಾ ಹೋಗ್ತೀವಿ. ಈ ಚರ್ಚೆಗೆ ಇಳಿಯೋಕ್ ಮುಂಚೆ ಈ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಒಂದರ ಕಡೆ ಗಮನ ಕೊಡೋಣ. ಧರ್ಮಸ್ಥಳದ ವಿರುದ್ಧ ಬುರ್ಡೆ ಗ್ಯಾಂಗ್ ಷಡ್ಯಂತರ, ಇದಕ್ಕೆ ಸಂಬಂಧಪಟ್ಟಂತೆ ವೀರೇಂದ್ರ ಹೆಗಡೆ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇವತ್ತು ಧರ್ಮ ಜಾಗೃತಿ ಸಮಾವೇಶ, ಅದರಲ್ಲಿ ಮಾತನಾಡಿದ್ದಾರೆ. ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆ ಅವರು ಒಂದರ್ಥದಲ್ಲಿ ಭಾವುಕ ನುಡಿ. ಅಣ್ಣಪ್ಪ ಸ್ವಾಮಿ ರಕ್ಷಣೆ ಇದ್ದರೆ ಬೇರೆ ಯಾವುದೇ ರೀತಿಯ ರಕ್ಷಣೆ ನಮಗ್ ಬೇಡ. ತಪ್ಪು ಮಾಡೋರಿಗೆ ಶಿಕ್ಷೆಯನ್ನ ಮನುಷ್ಯರು ಕೊಡಬೇಕು ಅನ್ನೋದಿಲ್ಲ, ಶಿಕ್ಷೆಯನ್ನ ಅಣ್ಣಪ್ಪ ಸ್ವಾಮಿಯೇ ಕೊಡ್ತಾರೆ ಅಂತ ಹೇಳಿ ಕಾವಂದರು ಮಾತನಾಡಿದ್ದಾರೆ. ಸ್ವಾಮಿ ಮುನಿದ್ರೆ ಬಹುದೊಡ್ಡ ಅಪಾಯ ಕಟ್ಟಿಟ್ಟ ಬುತ್ತಿ. ಅಪಪ್ರಚಾರಿಗಳಿಗೆ ಧರ್ಮಾಧಿಕಾರಿಗಳು ಒಂದರ್ಥದಲ್ಲಿ ಎಚ್ಚರಿಕೆಯ ಸಂದೇಶ ಕೂಡ ಕೊಟ್ಟಿದ್ದಾರೆ. ಅಣ್ಣಪ್ಪನ ರಕ್ಷಣೆ ನಮಗೆ ಇದ್ರೆ ಬೇರೆ ಯಾವ್ದು ರಕ್ಷಣೆ ಬೇಡ. ಯಾಕೆಂದ್ರೆ ಎಲ್ಲರ ರಕ್ಷಣೆ ಅಣ್ಣಪ್ಪ ಇಲ್ಲಿ ಎಚ್ಚರಿಕೆ ಮಾಡ್ತಾನೆ. ಈಗ ಕಳೆದ ಒಂದು 4 ತಿಂಗಳಿಂದ ನಡೆದ ಘಟನೆಗಳನ್ನು ನೋಡಿದರೆ ಅದು ಹೇಗೆ ಘಟನೆಗಳಾಗಿದೆ, ಹೇಗೆ ಸಂದರ್ಭೋಚಿತವಾಗಿ ಬದಲಾವಣೆ ಆಗಿದೆ ಅಂತ ಗಮನಿಸಿದರೆ ಅಣ್ಣಪ್ಪನ ಕಾರಬಾರ ಏನು, ಅದನ್ನ ಶಕ್ತಿ ಏನು, ಸ್ವಾಮಿ ಅನುಗ್ರಹ ಅಂದ್ರೆ ಏನು ಅಂತ ನಿಮಗೆಲ್ಲ ಗೊತ್ತಾಗಿದೆ. ನಮಗೆ ಏನಾದರೂ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡುವವರು ಸರ್ಕಾರವಲ್ಲ, ಈ ಮನುಷ್ಯರು ಅಲ್ಲ. ಎಲ್ಲ ಈಗೇನು ಮಾಡ್ತಿದ್ದಲ್ಲ, ಇದಕ್ಕಿಂತ ಹೆಚ್ಚು ಸ್ವಾಮಿ ಮುನ್ನಿದ್ರೆ ಅವರು ಅದು ಬಹಳ ದೊಡ್ಡ ಆಪತ್ತು ಅಂತ ನಾನು ತಿಳ್ಕೊಂಡವನು. ಅದೇ ರೀತಿಯಲ್ಲಿ ಆಪತ್ತಿಗಿಂತ ಹೆಚ್ಚು ಅವ್ರು ಹೇಳ್ತಾರೆ, ಸಮಾಧಾನ ಮಾಡ್ತಾರೆ. ಆಮೇಲೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ಪೆದ್ದಿಯಪ್ಪ ಬೇಟ ಅನ್ನ ಸಂಖ್ಯಪ್ಪ ಕುಡುಮಾಡುಗಳು ಕದಿಕೆಡೆ ಪೇರು ಕೊಡದು ಸಾಕು ಕೀರ್ತಿ ಕಟ್ಟಣ ಪೇರಗಡೆ ಅಂತ. ಆ ಮಾತು ನಾನು ಗಂಭೀರವಾಗಿ ಸ್ವೀಕರಿಸಿದ್ದೇನೆ ಮತ್ತು ಗಂಭೀರವಾಗಿ ಇವತ್ತಿಗೂ ಸ್ವೀಕರಿಸ್ತಾ ಇದ್ದೇನೆ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಚಂದ್ರಶೇಖರ್ ಅವರಿದ್ದಾರೆ. ಹಾಗೆ ಈ ಯೂಟ್ಯೂಬರ್ಗಳ ವಿಚಾರದಲ್ಲೇನೆ ಬಹುದೊಡ್ಡ ಚರ್ಚೆ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಲ್ಲೇನೆ ಆಗ್ತಾ ಇತ್ತು. ಇವತ್ತು ಮಾಧ್ಯಮಗಳಲ್ಲೂ ಕೂಡ ಬಂತು. ಕನ್ನಡದ ಯೂಟ್ಯೂಬರ್ಗಳ ನಡುವೆನೆ ಇದೊಂಥರದಲ್ಲಿ ಯೂಟ್ಯೂಬರ್ಸ್ ವರ್ಸಸ್ ಯೂಟ್ಯೂಬರ್ ಅನ್ನೋ ತರದಲ್ಲಿ ಆಗೋಗಿದೆ ಧರ್ಮಸ್ಥಳದ ವಿಚಾರ. ಇದಕ್ಕೆ ಬಹಳ ಪ್ರಮುಖವಾಗಿ ಕಾರಣವಾಗಿದ್ದು ಸುಮಂತ್ ಅವರು ಕೊಟ್ಟಂತಹ ಒಂದು ಮಾಧ್ಯಮ ಹೇಳಿಕೆ. ಚಂದನ್ ಅನ್ನೋರು ಯೂಟ್ಯೂಬ್ನಲ್ಲಿ ದುಡ್ಡಿಗಾಗಿ ಧರ್ಮಸ್ಥಳದ ವಿರುದ್ಧವಾಗಿ ವಿಡಿಯೋಗಳನ್ನ ಮಾಡ್ತಿದ್ದಾರೆ ಅನ್ನೋ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಇನ್ಫ್ಯಾಕ್ಟ್ ಇವತ್ತು ನಾವು ಚಂದನ್ ಅವರನ್ನ ಕೂಡ ಆಹ್ವಾನ ಮಾಡಿದ್ವಿ ಚರ್ಚೆಗೆ. ಆದ್ರೆ ಅವರದ್ದೇ ಆದ ಕಂಡೀಷನ್ ಗಳನ್ನ ಅಪ್ಲೈ ಮಾಡಿದ್ರು. ಹಾಗಾಗಿ ಅವರು ಬರಲಿಕ್ಕೆ ನಿರಾಕರಿಸಿದ್ರು ಕೂಡ. ಒಂದ್ ಚೇರ್ನ ಅವ್ರಿಗಾಗೇನೆ ರಿಸರ್ವ್ ಆಗಿಟ್ಟು ಅವ್ರು ಯಾವುದೇ ಸಂದರ್ಭದಲ್ಲಿ ಬಂದು ಜಾಯಿನ್ ಆಗಬಹುದು ಅಥವಾ ಕನಿಷ್ಠ ದೂರವಾಣಿ ಮೂಲಕವಾದ್ರೂ ಕೂಡ ಜಾಯಿನ್ ಆಗಿ ಅವ್ರ ಮೇಲೆ ಬರ್ತಾ ಇರುವ ಅಲಿಗೇಷನ್ ಗಳಿಗೆ ಉತ್ತರವನ್ನ ಕೊಡಬಹುದು, ಕೊಡ್ಲಿ ಅನ್ನೋ ನಿರೀಕ್ಷೆಯೊಂದಿಗೆ ಇವತ್ತಿನ ಚರ್ಚೆಯಲ್ಲಿ ಸದ್ಯಕ್ಕೆ ಸುಮಂತ್ ಅವರು ಜಾಯಿನ್ ಆಗಿದ್ದಾರೆ. ಯೂಟ್ಯೂಬರ್ ವಿಕಾಸ್ ಶಾಸ್ತ್ರಿ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಹಾಗೆ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಮಂಜುನಾಥ್ ಅವರು ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕನ್ನಡದ ಯೂಟ್ಯೂಬರ್ಸ್ ಗಳ ನಡುವೆ ನಡೀತಾ ಇರುವ ಸಂಘರ್ಷಕ್ಕೆ ನಾನು ಆಮೇಲೆ ಬರ್ತೀನಿ. ಆದ್ರೆ ಬಹುದೊಡ್ಡ ಪ್ರಶ್ನೆ, ಇವತ್ತು ಎಸ್ಐಟಿ ಅಧಿಕಾರಿಗಳು ಕೇರಳ ಮೂಲದ ಯೂಟ್ಯೂಬರ್ ಒಬ್ಬರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಮನಾಫ್ ಅವ್ರ ಹೆಸರು ನಾನು ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡ್ತಿದ್ದೀನೋ ಇಲ್ವೋ ಗೊತ್ತಿಲ್ಲ.
ಆದ್ರೆ ಹಾಗೆ ಅನ್ನೋದು ನನಗೆ ಸಿಕ್ಕಿರುವ ಮಾಹಿತಿ. ಕೇರಳ ಮೂಲದ ಯೂಟ್ಯೂಬರ್ ಒಬ್ರು ಮನಾಫ್ ಅಂತ ಹೇಳಿ ಅವರಿಗೆ ಚಂದ್ರಶೇಖರ್ ಅವರೇ ನೋಟಿಸ್ ಕೊಟ್ಟಿದೆ SIT. ಹಬ್ಬ ಇವತ್ತು ಅನ್ನೋ ಕಾರಣಕ್ಕೆ ನಾಳೆ ಬರ್ತೀನಿ ಅಂತ ಹೇಳಿದಾರಂತೆ. ಇವ್ರ ಪಾತ್ರ ಏನು? ಜುಲೈ 11 ನಮ್ಮ ವೀಕ್ಷಕರು ಇದನ್ನು ಬಹಳ ಗಂಭೀರವಾಗಿ ಹಾಗೆ ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಬೇಕು. ಜುಲೈ 11 SIT ರಚನೆ ಆಗ್ಲಿಕ್ಕೆ ಮುಂಚೆನೆ ಕೇರಳದ ಈ ಯೂಟ್ಯೂಬರ್ ಆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಚಂದ್ರಶೇಖರ್ ಅವರೇ, ಈ ಬುರುಡೆ, ಈ SIT ರಚನೆಗೆ ಕಾರಣವಾಗಿರುವ ಬುರುಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮಸ್ಥಳವನ್ನ ಮಾಸ್ ಬರಿಯಲ್ ಗ್ರೌಂಡ್ ಅಂತ ಕರೀಲಿಕ್ಕೆ ಕಾರಣವಾದ ಬುರುಡೆ. ಇದು ಮೊಟ್ಟ ಮೊದಲ ಬಾರಿಗೆ ಅಪ್ಲೋಡ್ ಆಗೋದು ಎಲ್ಲಿ? ಕೇರಳದ ಯೂಟ್ಯೂಬ್ ಚಾನೆಲ್ ನಲ್ಲಿ. SIT ರಚನೆಗೆ ಮುಂಚೆನೆ ಕೇರಳ ತನಕ ಹೋಗಿದೆ ನಮ್ಮ ರಾಜ್ಯದ ವಿಡಿಯೋಗಳು. ಅಂದ್ರೆ ನಾವು ಟೂಲ್ ಕಿಟ್ ಅಂದದ್ದು ಇದ್ರ ಹಿಂದೆ ಷಡ್ಯಂತ್ರ ಅಂದಿದ್ದು ತಪ್ಪಲ್ಲ ಅನ್ನೋದಕ್ಕೆ ಇದು ಪುರಾವೆನಾ ಅಂತ. 100% ಯಾವ ವಿಚಾರವನ್ನ ಷಡ್ಯಂತ್ರ ಅಂತ ನಾವು ಮುಂಚೆಯಿಂದನೂ ಹೇಳ್ಕೊಂಡ್ಬಂದ್ವಿ. ಅದನ್ನ DK ಶಿವಕುಮಾರ್ ಅವರು ಮತ್ತೆ ಹೇಳೋದು ಷಡ್ಯಂತ್ರ ಅಂತ ಹೇಳ್ಬಿಟ್ರು ತಾನೆ. ಷಡ್ಯಂತ್ರ ಮಾಡಿದವ್ರು ಯಾರು? ಇವ್ರದೇ ಸರ್ಕಾರ. ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸ್ಮಿತಾ, ಸರ್ಕಾರದ ಕುಮ್ಮಕ್ಕಿಲ್ದೆ ಅಥವಾ ಸರ್ಕಾರದ ಕಿವಿ ಮುಚ್ಕೊಳ್ದೇ ಇದ್ರೆ ಈ ರೀತಿ ಘಟನೆಗಳು ನಡೆಯೋಕೆ ಸಾಧ್ಯವೇ ಇಲ್ಲ. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರ ಡೈರೆಕ್ಟ್ ಕೆಳಗಡೆಗೆ ಇಂಟೆಲಿಜೆನ್ಸ್ ಇರುತ್ತೆ. ಇಷ್ಟು ನಡೀತಾ ಇದೀರಿ ಹತ್ತತ್ರ ಸುಮಾರು 1.5 ವರ್ಷದಿಂದ. ಯಾವ ರೀತಿ ಇವನಿಗೆ ತಿಮ್ರೋಡಿ ನೋಡಿ, ರೌಡಿ ಶೀಟರು. ಒಬ್ಬ ರೌಡಿ ಶೀಟರ್ ಹತ್ರ ಹಣ ಬಂದ್ಬಿಟ್ರೆ ಪಕ್ಕದಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಮುಗಿ ಬಿದ್ದು ಬಿಡ್ತಾರೆ. ಎಲ್ಲಿಂದ ಬರ್ತಿದೆ ಅಂತ ಹೇಳಿ 1.5-2 ವರ್ಷದಿಂದಲೂ ವಿಪರೀತ ಚಟುವಟಿಕೆಗಳು ನಡೀತಿದೆ. ಗಿರೀಶ್ ಮಟ್ಟಣ್ಣನವರೋಗಿ ಅವ್ರ ಮನೇಲೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಯಾರು? ತಿಮ್ರೋಡಿ ಮನೆ ಒಳಗಡೆ ಉಳ್ಕೊಂಡಿದ್ದಾರೆ. ಇವ್ರದೆಲ್ಲ ಕಾನ್ಸ್ಪಿರಸಿಗಳು ನಡೀತಾ ಇದೆ. ಇವನು ಅಭಿಷೇಕ್ ಅಂತಕ್ಕಂಥವನು ಕಾಡಲ್ಲಿ ಹೋಗಿ ಹೆಣ ಸಿಗುತ್ತಂತೆ ಅವನಿಗೆ. ಇಷ್ಟೆಲ್ಲ ನಡೀತಿರ್ಬೇಕಾದ್ರು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನು ಗೊತ್ತಿಲ್ಲ ಅಂದ್ರೆ ಯಾರ್ ಕಿವಿ ಮೇಲೆ ಹೂವ ಇಡ್ತೀರಿ ಸಿದ್ದರಾಮಯ್ಯನವರೇ? ಯಾರ್ ಕಿವಿ ಮೇಲೆ ಹೂವ ಇಡ್ತೀರಾ ನೀವು? ಇದು ಸರ್ಕಾರದೇ ಕಾನ್ಸ್ಪಿರಸಿ. SIT 24 ಗಂಟೆ ಒಳಗೆ ಯಾವ್ದೋ ಫೋನ್ ಕಾಲ್ ಬಂದಿದ್ದಕ್ಕೆ 24 ಗಂಟೆ ಒಳಗಡೆ SIT ಮಾಡಿದ್ರಿ. ಇವತ್ತು SIT ಅದು ಅಲ್ಲಿ ಗುಂಡಿ ಆಗೋದು, ಇಲ್ಲಿ ಗುಂಡಿ ಆಗೋದು, ಹಿರಿಯ ಗುಂಡಿಗಳೆಲ್ಲ ಆಗೋದ ಮೇಲೆ ಇನ್ನು ಅಜ್ಜಕ್ಕೆ ಇನ್ನೇನು ಉಳಿದಿಲ್ಲ ಅಂದಾಗ ಇವಾಗ ಇವರಿಗೆ ನ್ಯಾಯದ ಪರವಾಗಿ ಮಾತಾಡ್ತಕ್ಕಂತಹ ಮನಸ್ಥಿತಿ ಬರ್ತದೆ. ನೋಡಿ, ಯಾವ್ದು ಯೂಟ್ಯೂಬರ್ಗಳು ಈ ಹುಡುಗರ್ನೆಲ್ಲ ಮುಖ ನೋಡ್ರಿ. ಇವ್ರು ಯಾವ್ದಾದ್ರು ಕಾನ್ಸ್ಪಿರಸಿ ಮಾಡಂಗವ್ರ? ಇವರೆಲ್ಲ ಮಾಡೋದು ದುಡ್ಡುಗೋಸ್ಕರ ರೀ. ಪ್ರಾಬ್ಲಮ್ ಇರ್ತಕ್ಕಂಥ ದುಡ್ಡು ಮಾಡಿರೋದಲ್ಲ. ಒಂದ್ ನಿಮಿಷ, ಎಲ್ಲರೂ ದುಡ್ಡಿಗೋಸ್ಕರ ಮಾಡ್ತಿದ್ದಾರಾ ಇಲ್ವಾ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಎಸ್, ಅಲ್ಲಲ್ಲ, ಒಂದ್ ನಿಮಿಷ. ಈ ದುಡ್ಡಿನ ಮೂಲ ಯಾವುದು? ಎಲ್ಲಿಂದ ಬಂತು ದುಡ್ಡು? ಅಷ್ಟೊಂದು ಲಕ್ಷಾಂತರ ರೂಪಾಯಿ ಏನು ಮಟ್ಟಣ್ಣನವ್ರಿಗೆ ನೋಡಿ. ಮಟ್ಟಣ್ಣನವರು ರಾಜೀನಾಮೆ ಕೊಟ್ಟಿದ್ದಲ್ಲ ಅಥವಾ ಇದು DRS ತಗೊಂಡಿದ್ದಲ್ಲ. ವಜಾ ಆಗಿರೋದು ಗೌರ್ಮೆಂಟ್ ಇಂದ. ವಜಾ ಆದ್ಮೇಲೆ ಅವನಿಗೆ ತಿನ್ನಕ್ಕೂ ಗತಿ ಇಲ್ದಿರ್ತಕ್ಕಂಥ ಪರಿಸ್ಥಿತಿ ಇತ್ತು. ಇವತ್ತು ಅವನೇ ಹೇಳ್ತಾನೆ ನನಗೆ ಕಾಶ್ಮೀರದಲ್ಲಿ ಪ್ರಾಪರ್ಟಿ ಇದೆ, ಬೆಳ್ತಂಗಡಿಯಲ್ಲಿ ಪ್ರಾಪರ್ಟಿ ಇದೆ, ಶೃಂಗೇರಿಯಲ್ಲಿ ಪ್ರಾಪರ್ಟಿ ಇದೆ ಅಂತೇಳಿ. ಎಲ್ಲಿಂದ ಬರ್ತಾ ಇದೆ ಇಷ್ಟೊಂದು ಹಣ? ಅಂದ್ರೆ ಇಷ್ಟೆಲ್ಲವನ್ನೂ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಮೂಗಿನ ಕೆಳಗಡೆ ನಡೀತಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಮೂಗಿನ ಕೆಳಗಡೆ ನಡೀತಿದೆ. ಅಂದ್ರೆ ಶಿವಕುಮಾರ್ ಅವರೇ, ಷಡ್ಯಂತ್ರ ಅಂತ ಹೇಳಿದಿಲ್ಲ. ಮೊದಲು ನಿಮಗೆ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಒಂದಷ್ಟು ಜನಗಳ ಹೆಸರುಗಳು ಬರ್ತದೆ. ಇವತ್ತು ಏನೇ ಷಡ್ಯಂತ್ರ ನಡೀತಿದ್ರು ಕೂಡ ಈ ಸರ್ಕಾರ ನೋಡಿ. ಇನ್ನೊಂದು, ನಾನು ಯಾಕೆ ನಾವು ಈ ಮಾತನ್ನು ಹೇಳ್ತಾ ಇದೀವಿ, NIA ಯಾಕೆ ಬರಬೇಕು, ED ಯಾಕೆ ಬರಬೇಕು, ಅಥವಾ CBI ಯಾಕೆ ಬರಬೇಕು ಅಂತ ಹೇಳಿದ್ರೆ, ನೀವೇ ಹೇಳಿದ್ರಿ ಏನು, ಕೇರಳ ಇಂದ ಬಂದಿದ್ದಾನೆ ಮನಾಫ್ ಅಂತೇಳಿ. ಮನಾಫ್ನ ವಿಡಿಯೋ SIT ಫಾರಂ ಮುಂಚೆನೆ ಸುಮಾರು 15-16 ಸೆಕೆಂಡ್ ಬ್ಲರ್ ಆಗಿ ಬಂತು. ಆ ಕತ್ತಿಯಿಂದ ಎತ್ತಿದ್ದು ಕಾಣಿಸ್ತಾ ಇತ್ತು. ಏನಾದ್ರೂ ಎನ್ಕ್ವೈರಿ ಮಾಡಿದ್ರ ಇವರು? ಆ ಯೂಟ್ಯೂಬ್ ಚಾನಲ್ ಮೇಲೆ ಎನ್ಕ್ವೈರಿ ಮಾಡಿದ್ರ ಅಥವಾ ಆ ವ್ಯಕ್ತಿ ಮೇಲೆ ಎನ್ಕ್ವೈರಿ ಮಾಡಿದ್ರ? ಇಲ್ವೇ ಇಲ್ಲ. ಬೂರ್ಡೆ ಇಟ್ಕೊಂಡು ಸೀದಾ ಅವನು ಇವತ್ತು ಸ್ಟೇಷನ್ಗೆ ಹೋಗ್ತಾನಂತೆ. ಆ ಬೂರ್ಡೆ ಇಟ್ಕೊಂಡು ಅವನಿಗೆ ಎನ್ಕ್ವೈರಿ ಮಾಡಿದ್ರ? ಎನ್ಕ್ವೈರಿ ಇಲ್ವೇ ಇಲ್ಲ. ಇದಕ್ಕೆ ಹೇಳುತ್ತೆ ಏನಾದ್ರೂ ನೀವು ಒಳಗಡೆಯಿಂದ ಎಕ್ಸ್ಕ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಏನು ಮ್ಯಾಜಿಸ್ಟ್ರೇಟ್ ಆರ್ಡರ್ ಆಗಬೇಕು, ತಹಸೀಲ್ದಾರ್ ಎದುರುಗಡೆಗೆ ನೀವು ಅದನ್ನ ಉತ್ಪಾದನೆ ಮಾಡಬೇಕು, ಹೆಣ ಆಚೆ ತೆಗಿಬೇಕು ಅಂತೇಳಿ ಬೂರ್ಡೆ ಇಟ್ಕೊಂಡು ಹೋಗ್ತಾನೆ. ಬೂರ್ಡೆ ಇಟ್ಕೊಂಡು ಎನ್ಕ್ವೈರಿ ಮಾಡಲ್ಲ. ಬೂಡೆ ಅಂತ ಹೇಳಿದವ್ರಿಗೆ ಎನ್ಕ್ವೈರಿ ಮಾಡಲ್ಲ. ವಿಡಿಯೋ ತೋರಿಸೋನು ಎನ್ಕ್ವೈರಿ ಮಾಡಿ. ಯಾಕೆ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಕಾನ್ಸ್ಪಿರೆನ್ಸಿ ಇದು, ಷಡ್ಯಂತ್ರ ಇದು. ಇದಕ್ಕೆ ನಾವು ಮೊನ್ನೆ ಒಂದು ಮಾತು ಹೇಳಿದ್ವಿ. ಕೇರಳ ಮೂಲದ ಕಾಂಗ್ರೆಸ್ನ ಬಹುದೊಡ್ಡ ನಾಯಕನ ಅಕೌಂಟ್ ಇಂದ ಸೇಂದಿಲ್ ಅವರ ತಾಯಿ ಅಕೌಂಟ್ಗೆ ದುಡ್ಡು ಹೋಗಿದೆ. ಅದರ ಏನು ಇದು ತನಿಖೆ ಕೂಡ ನಡೀತಾ ಇದೆ. ಇನ್ನೊಮ್ಮೆ ಹೇಳಿ ಸರ್. ಕೇರಳ ಮೂಲದ ಕಾಂಗ್ರೆಸ್ನ ಬಹುದೊಡ್ಡ ನಾಯಕನ ಅಕೌಂಟ್ ಇಂದ ಇದಕ್ಕೆ ಸೇಂದಿಲ್ ಅವರ ತಾಯಿ, ಯಾರು ಕಾಂಗ್ರೆಸ್ನ ಸಂಸದ ಸೇಂದಿಲ್ ಅವರ ತಾಯಿಯ NGO ಅಕೌಂಟ್ಗೆ ಹಣ ಹೋಗಿದೆ. ಇದನ್ನ ಬಹಳ ಮೀಡಿಯಾಗಳಾಗ್ಲಿ ತೋರಿಸ್ಬಿಟ್ಟಿದ್ದೇವೆ. ಇದರ ಬಗ್ಗೆ ಎನ್ಕ್ವೈರಿ ಕೂಡ ನಡೀತಾ ಇದೆ. ಅದ್ರ ಅರ್ಥ ಏನು? ಈ ಷಡ್ಯಂತ್ರದ ಹಿಂದೆ ಇನ್ಯಾರು ಇಲ್ಲ. DK ಶಿವಕುಮಾರ್ ಅವರೇ, ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್. ಅದ್ರ ಜೊತೆಗೆ ಏನು ಈ ಎಡಚರರು, ಪ್ರಗತಿಪರರು, ಸಿದ್ದರಾಮಯ್ಯ ಸುತ್ತಮುತ್ತ ನಿಂತ್ಕೊಂತಕ್ಕಂತಹ ಒಂದಿಂಗ್ ಮಾಗದರು. ಅಂದ್ರೆ
ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯನವರು ಇವರೇ ಇದರ ಪಾತ್ರಧಾರಿಗಳು, ಇವ್ರನ್ನ ಮೊದಲು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು, ಇವ್ರನ್ನ ಮೊದಲು ತನಿಖೆಗೆ ನಾನು ಸುಮಂತ್ ಅವ್ರನ್ನ ಹಾಗೆ ಮಂಜುನಾಥ್ ಅವ್ರನ್ನ ಮಾತನಾಡ್ಸೋಕ್ ಮುಂಚೆ ಒಂದು ಕ್ವಿಕ್ ಕ್ವಶನ್ ನಿಮ್ಮ ಹತ್ರ ಕೇಳ್ಕೊಂಡು ಹೋಗ್ತೀನಿ. ಇನ್ ಕೇಸ್ ನಾನು ಹೈಪೋಥೆಟಿಕಲ್ ಆಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ, ಇನ್ ಕೇಸ್ ಹೀಗೆ ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಬಂದವನ ಹೇಳಿಕೆಯನ್ನ ನಂಬಿ SIT ರಚನೆ ಮಾಡ್ದಲೆ ಅವನನ್ನೇ ಮೊದಲು ವಿಚಾರಣೆಗೆ ಒಳಪಡಿಸಿದ್ರೆ ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳಿ ತಮ್ಮನ್ನ ತಾವು ಕರ್ಕೊಳ್ತಾ ಇರೋರು ನೋಡಿದ್ರ ಈಗಿನ ಸರ್ಕಾರದ ಮೇಲೂ ಕೂಡ ಪ್ರಭಾವಿಗಳ ಪ್ರಭಾವ ಇದೆ. ಆತ ನಿಜ ಹೇಳಲಿಕ್ಕೆ ಬಂದ್ರೆ ಆತನನ್ನೇ ಹೆದರಿಸಿ ಬೆದರಿಸಿ ಆತನನ್ನೇ ಎನ್ಕ್ವೈರ್ ಮಾಡ್ತಿದ್ದಾರೆ. ಆತ ಹೇಳಿದ್ರಲ್ಲಿ ನಿಜ ಇದೆಯಾ ಸುಳ್ಳಿಲ್ವಾ ಬಗ್ದ್ ನೋಡ್ಬೇಕಾಗಿತ್ತು, ಹೀಗೂ ವಾದ ಬರ್ತಿತ್ತು. ಅಲ್ಲ, ಕಾನೂನಿನ ಪ್ರಕ್ರಿಯೆ ಒಳಗಡೆಗೆ ಇನಿಷಿಯಲ್ ಥಿಂಗ್ ಏನೇನೆ, ಯಾರು ದೂರು ಕೊಟ್ಟವರು, ಅದ್ರ ಕ್ರೆಡಿಬಿಲಿಟಿ ಏನು, ದೂರಿನ ಕ್ರೆಡಿಬಿಲಿಟಿ ಏನು, ದೂರು ಕೊಟ್ಟವರ ಕ್ರೆಡಿಬಿಲಿಟಿ ಸಾಮಾನ್ಯ ಜ್ಞಾನ ಅರಿಯೋದು. ಒಂದದ್ರಲ್ಲಿ ಒಂದು ಧರ್ಮಕ್ಷೇತ್ರದಲ್ಲಾಗಿರ್ತಕ್ಕಂಥ ವಿಡಿಯೋ ಇನ್ನೊಂದು ರಾಜ್ಯದಲ್ಲಿ ಹೋಗ್ತಾ ಇದೆ, ಆ ವಿಡಿಯೋ ಪ್ರಸಾರ ಆಗ್ತಿದ್ದಂಗೆ ಇಡೀ ಈ ಜಗತ್ತಲ್ಲಿ ಎಲ್ಲ ಕಡೆ ಪ್ರಸಾರ ಆಗುತ್ತೆ. ಒಬ್ಬ ಬೂಡೆ ಇಟ್ಕೊಂಡು ಬರ್ತಾನೆ, ನಾವು ಕಾನೂನಿನ ವಿರುದ್ಧವಾಗಿ ಏನು ಹೋಗ್ತಾ ಇಲ್ಲ, ಕಾನೂನು ಏನ್ ಹೇಳುತ್ತೆ, ಬೂಡೆ ಇಟ್ಕೊಂಡ್ ಬಂದಾಗ ಕಾನೂನು ಏನ್ ಹೇಳುತ್ತೆ, ಇಮಿಡಿಯೇಟ್ ಆಗಿ FIR ಫೈಲ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕಿತ್ತು. ಎಲ್ಲಿಂದ ಸಿಗ್ತಾವ ನೀವು ಬುರುಡೆ? ಸರಿ, ಈಗ ಎಲ್ಲಿಂದ ಸಿಕ್ಕಿದೆ ಬುರುಡೆ? ಇವತ್ತು ವಿಡಿಯೋ ರಿಲೀಸ್ ಆಗಿದೆಯಲ್ಲ, ಇವತ್ತು ವಿಡಿಯೋ ರಿಲೀಸ್ ಆಗಿದೆ, ಅದ್ರಲ್ಲಿ ಬಂದಿರ್ತಕ್ಕಂಥ ಮಣ್ಣು ಅಲ್ಲಿನ ಜಾಗದ ಮಣ್ಣೇ ಅಲ್ಲ. ಅದ್ರ ಅರ್ಥ ಏನು? ಇಷ್ಟು ದೊಡ್ಡ ಕಾನ್ಸ್ಪಿರಸಿ ಅಟ್ಲೀಸ್ಟ್ ಮುಂಚೆನೆ ಹಿಡಿದಿದ್ರೆ, ಇಲ್ಲ ಬಿಡಿ, ನಾನು ಹೇಳಿದ್ನಲ್ಲ, ಅಣ್ಣಪ್ಪನ ದಯದಿಂದ ಮಂಜುನಾಥನ ದಯದಿಂದ ಎಲ್ಲವೂ ಸುಸೂತ್ರವಾಗಿ ನಡೀತಿದೆ. ಯಾವ್ಯಾವ ಪಾಪಿಗಳು ಇದ್ರೊಳಗಡೆ ಇದ್ದಾರೆ ಅವರೆಲ್ಲ ಒಳಗಡೆ ಹೋಗ್ತಾರೆ. ಜೊತೆಗೆ ಅವ್ರ ಹಿಂದೆ ನಿಂತಿದ್ದಾರಲ್ಲ ಸ್ವಾಮಿ ಪ್ರಭಾವಳಿಗಳ ನಿಮ್ಮ ಬುಡಕ್ಕೂ ಬರ್ತದೆ, ಎಚ್ಚರವಾಗಿರಿ. ಸರಿ.